ಜೊತೆ ಏನ್ ಮಾತಾಡಿದ್ರು ಅವರು? ಏನ್ ಹೇಳಾರಿಪ್ಪ? ಮಲಕರಿಸಿದ ತೆಪ್ಪಿಗೆಯನ್ನು ಒಗದ. ಹೌದು. ಮಲಕರಿಸಿದ ತೆಪ್ಪಿಗೆಯನ್ನು ಹಾರಿಸದ. ಆ ತೆಪ್ಪಿಗೆ ಬಂದು ಎಲ್ಲಿ ಬಿತ್ತು? ಎಲ್ಲಿ ಬಿತ್ರಿಪ್ಪ? ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿತ್ತು ಅಂತ ಹೇಳ್ತಾರ ಅವರು. ಹೌದು ಹೌದು. ಸರ್ ನಿಮಗೊಂದು ಮಾತು ಹೇಳ್ತೀನಿ ನಾ. ಏನ್ ಹೇಳಾರಿಪ್ಪ ಸರ್ ಅವರಿಗೆ? ಮಲಕರಿಸಿದ ಮುದ್ದೆ ತೆಪ್ಪಿಗೆ ಹಾರಿಸಿಲ್ಲ. ಹೌದು ಹೌದು. ಮಲಕರಿಸಿದ ಮುದ್ದೆ ತೆಪ್ಪಿಗೆ ಹಾರಿಸಿಲ್ಲ. ಅಲ್ಲಿ ತೆಪ್ಪಿಗೆ ಯಾರು ಹಾರಿಸ್ಯಾರ ಅಂತ ಕೇಳಿದ್ರೆ ಸೋಮಣ್ಣ ಮುದ್ದೆ ತೆಪ್ಪಿಗೆ ಹಾರಿಸ್ಯಾನ. ಹೌದು ಹೌದು. ನಮ್ಮದು ಹೊಲದ ಉದ್ದಾರಿ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಮಾತಾಡ್ರಿ. ಹೌದು ಹೌದು. ಬರ್ತಿತ್ತಪ್ಪ ಅಂತಂದ್ರೆ ಮಾತಾಡ್ರಿ. ಹೌದು. ಸುಮ್ಮನೆ ಏನಾರ ಮಲಕರಿಸಿದ ಮುದ್ದೆ ಟೆಪ್ಪಿಗೆ ಹಾರಿಸ್ಯಾನ ಅಂದ್ರೆ ಅದು ಅಲ್ಲ. ಹೌದು. ಯಾರು ಟೆಪ್ಪಿ ಹಾರಿಸ್ಯಾರ ಅಂತ ಕೇಳಿದ್ರೆ ಸೋಮಣ್ಣ ಮುದ್ದೆ ಟೆಪ್ಪಿಗೆ ಹಾರಿಸ್ಯಾನ ಅಲ್ಲಿ. ಹೌದು. ಸೋಮಣ್ಣ ಮುದ್ದೆ ಟೆಪ್ಪಿ ಹಾರಿಸೋದು ಕೊಂಡೇನಾದ್ರು ಗಣಿಮೆನೆ ತಿರುಗಿ ಎಲ್ಲಿ ಯಾವುದೋ ಸಿದ್ದನ ತಲೆ ಮೇಲೆ ಬಂದು ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿತ್ತು. ಹೌದು ಹೌದು. ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿದ್ದ ಕಾರಣಕ್ಕೆ ಯಾಕೆ ಹಚ್ಚೊಳಗೆ ತೆಗೆಯೋಣ ನ್ಯಾಯ ಹೋಯ್ತು ಅಂತ ಕೇಳಿದ್ರ ಯಾಕೆ ಹೋಯ್ತ್ರಿಪ್ಪ? ವಕ್ರತುಂಡ ಮಹಾಕಾಯ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಮಪ್ರಭ ನಿರ್ವಿಘ್ನಮ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಸರ್ವ ಕಾರ್ಯಸು ಸರ್ವದಾ ಎನ್ನುತ್ತಾ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ. ಪ್ರಥಮದೊಳಗ ಬಂದು ಏನಾಯ್ತ್ರಿಪ್ಪ? ಯಾವ ನಮ್ಮ ಆರಾಧ್ಯ ದೇವನಾಗಿರತಕ್ಕಂತ ಯಾರಿಪ್ಪ? ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ಧರಿಗಿಳಿದು ಬಂದಿರತಕ್ಕಂತ ಯಾರಿಪ್ಪ ಅವರು? ಸುವರ್ಣ ಕರ್ನಾಟಕ ಪೈಕಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮಕನಾಪುರ ಗ್ರಾಮದಲ್ಲಿ ಎಂಬಗಿ ವಾಸನ್ನ ಮಾಡಿರ್ತಕ್ಕಂತ ಯಾರಿಪ್ಪ? ನನ್ನಪ್ಪ ಗುರು ಸೋಮಲಿಂಗೇಶ್ವರಗ ವಡ್ಡಿವರ್ಗ ಶಿವಾಸ್ಥಾನದಲ್ಲಿ ಆಹ್ವಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರತಕ್ಕಂತ ಅವ್ರು ಯಾರಿಪ್ಪ? ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗಿ ಕಲ್ಲಿನ ಗದ್ದಿಗೆ ಮಾಡಿ ಮುಳ್ಳಿನ ಆಶೆಯನ್ನಾಕಿ ಹಗ್ಗ ಕೋಲ ಇಲ್ಲದೆ ಅಂತರ್ಲೆ ಕಮಳೆ ಡೇರಿ ಹೊಡೆದ ತಪ್ಪವನ್ನು ಗೈದಿರತಕ್ಕಂತ ಯಾರಿಪ್ಪ? ನನ್ನಪ್ಪ ಸತ್ಯಕ್ಕೆ ಸಾಯಾಗಿ ಅಸತ್ಯಕ್ಕೆ ಮಾಯಾಗಿ ದುಷ್ಟರಿಗೆ ದೂರಾಗಿ ನೆಂಬಿದ ಭಕ್ತರ ಮನಿ ಒಳಗ ಬೆಳದಿಂಗಳ ತೋರಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು? ಗುಡ್ಡದ ಮೋಗ ಸಿದ್ಧಮುತ್ತಿನ ಪದಕ ಅನಂತ ಕೋಟಿ ಭಕ್ತಿಪೂರ್ವಕ ವಂದನೆಗಳನ್ನು ಹೇಳುತ್ತಾ ಅಮೋಘ ಸಿದ್ಧಮುತ್ತಿನ ಪುಣ್ಯದ ಮಗನಾಗಿರತಕ್ಕಂತ ಅವ್ರು ಯಾರಿಪ್ಪ? ನಾಥಪೋಟೆ ಗ್ರಾಮದ ಜಬಗೊಂಡ ಕನಬೈ ಪುಣ್ಯ ಗರ್ಭದೊಳಗ ಗೊಳಗಿ ಗೋವಿಂದಪುರದೊಳಗೆ ಜನಿಸಿ ಬಂದು ಮುಮ್ಮೆಟ್ಟಿ ಗುಡ್ಡದಲ್ಲಿ ಮುತ್ಯಮೋಘ ಸಿದ್ಧನ ಸೇವೆ ಮಾಡಿ ಗಂಗೆ ನಾಡಿಗೆ ಅರಸನಾಗಿ ಮೆರೆದಿರತಕ್ಕಂತ ಯಾರಿಪ್ಪ ಅವರು? ಅರಸ ಮಾಧುಲಿಂಗನ ಪದಕ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುತ್ತಾ ಅದರಂತೆ ಯಾವ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧನಿಸಿಕೊಂಡಿರ್ತಕ್ಕಂತ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಆಗಿರತಕ್ಕಂತ ಯಾವಾಗ್ರಿಪ್ಪ ಅದು? ಉಮ್ಮದಿ ಗ್ರಾಮದೊಳಗ ಎಂಬಾಗಿ ವಾಸನ ಮಾಡಿರ್ತಕ್ಕಂತ ಯಾರ್ರಿ ಅವರು? ಮಲಕರಿಸಿದ ಮುತ್ತಿನ ಪದಕ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತಾ ಅದೇ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡ ಮುಂದೆ ಎಡಕ ಮಟ್ಟವನ್ನು ಕಟ್ಟಿ ಎಲ್ಲ ಅಮೋಘ ಸಿದ್ಧನ ಮ್ಯಾಳಿಗಳಿಗೆ ಗುರುವಾಗಿ ದಾರಿವನ್ನು ತೋರಿಸಿರತಕ್ಕಂತ ನನ್ನಪ್ಪ ಮನಿಮೆ ಮಧುವನ ಮುತ್ತಿನ ಪಾದ ನಮ್ಮ ಮಸ್ತಕ್ಕೆ ಮೇಲೆ ಇಟ್ಟಿಕೊಂಡು ಅದರಂತೆ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರತಕ್ಕಂತ ಇವ್ರು ಯಾರಿಪ್ಪ? ಯಾವ ನನ್ನಪ್ಪ ಲಿಂಗ ಬೀರದೇವ್ರ ಮುತ್ತಿನ ಪದಕ ಅನಂತ ಕಡೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುತ್ತಾ ಅದರಂತೆ ಇವತ್ತಿನ ದಿವಸ ಡೊಳ್ಳಿನ ಪದಗಳನ್ನು ಕೇಳಕ್ಕ ಕೂಡಿರ್ತಕ್ಕಂತ ಮೇಲಾಗಿ ಎಲ್ಲಾ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಕೂಡ ಒಳ್ಳೆ ನಮ್ಮ ಜೊತೆಯಲ್ಲಿ ಹಾಡಕ್ಕೆ ಬಂದಿರತಕ್ಕಂತ ನಮ್ಮ ಮಾಡಿಗೆಳಿ ಕಲಾವಿದರಿಗೆ ಕೂಡ ಮೇಲಾಗಿ ಯಾವ ನಮ್ಮ ಪಟ್ಟದ ಮುತ್ಯರಿಗೂ ಕೂಡ ಎಲ್ಲಾ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಜಟಾ ಮಠದವರಿಗೆ ಕೂಡ ಅವರಿವರನ್ನದೇ ಯಾವ ನಮ್ಮ ಕುರುಗೋಟ ಕಲಾ ಸಂಘ ವತಿಯಿಂದ ಎಲ್ಲರಿಗೆ ಶರಣಾರ್ಥಿಯನ್ನು ಹೇಳುತ್ತಾ ಮಾತಾ ಅದರಂತೆ ಗೌಡ್ರ ಇವತ್ತಿನ ದಿವಸ ಏನಾಗದ್ರಿಪ್ಪ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ನನ್ನಪ್ಪ ಲಿಂಗ ಬೀರದೇವರ ಮುತ್ತಿನ ಜಾತ್ರೆಯನ್ನ ಮಾಡಿ ಹಮ್ಮಿಕೊಂಡು ಪಲ್ಲಕ್ಕಿನ ಬರಮಾಡಿಕೊಂಡು ಅದರ ಜೊತೆಯಲ್ಲಿ ಹಾಲು
ತಿಳ್ಕೊಂಡು ಸುಪ್ರಸಿದ್ಧ ಆಗಿರತಕ್ಕಂತ ಎಡ್ಡು ಒಡ್ಡಿ ಒಳಗ ಶಿವಸ್ಥಾನಗಳು ಇವತ್ತಿನ ದಿವಸ ಬರಮಾಡಿಕೊಂಡ. ಹೌದ್ರಿಪ್ಪ. ಎರಡು ಕಲಾ ಸಂಘಗಳು ಯಾವ ತಾಲೂಕದು, ಯಾವ ಜಿಲ್ಲದು, ಯಾವ ಊರದು ಬರೋ ಮುಂದೆ ಹೆಂಗ ಬಂದವ ಅಂತಕ್ಕಂತ ನಮ್ಮ ಜೊತೆಲಿ ಕಲಾವಿದರು ಹೇಳ್ಯಾರ, ಹೇಳ್ಬಿಟ್ಟಾರಿಪ್ಪ ಈಗಾಗಲೇ. ಇದೇ ನಮ್ಮ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಕುರುಗೋಟ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಇದು ನಮ್ಮದೊಂದು ಸಂಘ. ನಮ್ಮ ಸಂಘರಿಪ್ಪ. ಇನ್ನು ಜೊತೆಲಿ ಹಾಡುವಂತ ಕಲಾವಿದರ ಸಂಘ ಯಾವಾದ್ರಿಪ್ಪ? ಜತ್ತ ತಾಲೂಕಿನ ಸಾಂಗಲಿಯ ಜಿಲ್ಲೆಯ ಹೌದಾ ಸುಕ್ಷೇತ್ರ ಪಾವನ ಕ್ಷೇತ್ರ ಆಗಿರತಕ್ಕಂತ ಮಾಡಿಯಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ. ಹೌದ್ ಹೌದ್. ಹಿಂಗ ಎರಡು ಕಲಾ ಸಂಘಗಳು ಕುಡಿಸಿರ ನನ್ನ ಆತ್ಮೀಯ ಬಂಧುಗಳೇ, ಕೂಡ್ಸಾರಲ್ರಿಪ್ಪ. ಎರಡು ಕಲಾ ಸಂಘಗಳಿಂದ ಒಂದನ್ನ ದೈವಕ್ಕೆ ಏನು ಕೇಳ್ಕೊಳ್ಳೋದಂತ ಕೇಳಿದ್ರ, ಏನು ಕೇಳ್ಕೊಳ್ಳದ್ರಿಪ್ಪ? ದಿನನಿತ್ಯ ಕಾರ್ಯಕ್ರಮ ಎಡಬಿಡದೆ ಕಾರ್ಯಕ್ರಮ ನಡೆಯುವುದರಿಂದ ಇರುವುದರಿಂದ ಇವತ್ತಿನ ದಿವಸ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗಲಿ, ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಾಗಲಿ, ಬಾರಿಸಾಡ್ತಿರ್ತಕ್ಕಂಥ ವಾದ್ಯದಲ್ಲಾಗಲಿ, ಬರೆದಿರತಕ್ಕಂಥ ಸಾಹಿತ್ಯದಲ್ಲಾಗಲಿ, ಒಂದು ರಾಗಿನಲ್ಲಾಗಲಿ, ಒಂದು ಸೂರಿನಲ್ಲಾಗಲಿ ಹೌದ್ ಹೌದ್ ಏನೋ ತಪ್ಪು ದೋಷ ಆತವ ನನ್ನ ಆತ್ಮೀಯ ಬಂಧುಗಳೇ. ಆಗ್ತಾವಲ್ರಿಪ್ಪ. ಆಗಿರ್ತಕ್ಕಂಥ ತಪ್ಪನಂತಕ್ಕಂಥ ಬದಿಗೊತ್ತೆ ಹೌದು ಒಪ್ಪನಂತಕ್ಕಂಥ ಮಾತೆತ್ತಿಕೊಂಡು ಸ್ವೀಕರಿಸ್ತಿರ್ತಲೆ ಆತ್ಮವಿಶ್ವಾಸ ಇಟ್ಟು ಇನ್ನಿ ಮೂರಿಗೆ ಬಂದಿದ್ದಾಗೈತಿ. ಇವತ್ತು ದಿವಸ ಎಲ್ಲರಿಗೆ ತಿರುಗೇಡಿ ಕಾಲು ಹಿಡಿದಾಗಲ್ಲ ಇದೇ ನೀ ಮೈಕೆ ಪಾದ ತಿಳ್ಕೊಂಡು ಎಲ್ಲರಿಗೆ ಶರಣ ಶರಣಾರ್ಥಿವಿ, ಶರಣ ಶರಣಾರ್ಥಿವಿ, ಶರಣ ಶರಣಾರ್ಥಿ ಅಂತ ಹೇಳುತ್ತಾ ಮಾತಾ. ಅದಕ್ಕ ಗೌಡ್ರ ಏನಾಯ್ತ್ರಿಪ್ಪ? ಜ್ಞಾನಿಗಳಾಗಿರತಕ್ಕಂಥ ಒಂದು ಮಾತಿನೊಳಗೊಂದು ಮಾತನ್ನು ಹೇಳ್ತಾ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳ ಮಾತಾ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ನಿಜವಿಲ್ಲದೆ ಮಾಡುವ ನೀಡುವ ಕೂಡಿಕೊಂಡಿರುವ ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವತೆ 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತ. ಈ ಮಾತನ್ನ ಯಾಕೆ ಹೇಳ್ಬೇಕಾಗೈತ್ರಿಪ್ಪ? ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ, ಯಾಕ್ರಿಪ್ಪ? ಏನೇ ಕಾಯಕ ಕೆಲಸಗಳನ್ನು ಮಾಡಿದ್ರು ಸಹಿತ ಹೌದಾ ಮಾಡಿರ್ತಕ್ಕಂಥ ಜೋಗಿ ಜಂಗಮನ ಮನೆ ತಕ್ಕ ಬಂದ್ರಂದ್ರೆ ಅವ್ರಿಗೊಂದು ತುತ್ತವನ್ನು ನೀಡಿ ಅವ್ರ ಮನಸ್ಸು ಶಾಂತ ಮಾಡಿ ಕಳಿಸ್ರ ಸಾಧಾರಣ ಕಲನ್ನ ತುಂಬಿ ತುಳುತ್ತಾರೆ ಬಸವಣ್ಣವ್ರು ಹೇಳಿರುವಂತ ಮಾತದ ಪುಣ್ಯಾತ್ಮರೇ, ಬಸವಣ್ಣವ್ರು ಹೇಳಿರುವಂತ ಮಾತೈತಿ. ಹೌದ್ ಹೌದು. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಏನಾಗ್ಯದ್ರಿಪ್ಪ? ಏನೈತ್ರಿ? ಇವ್ರು ಮದ್ಗೊಂಡ್ ಮುತ್ತರ ಪದ ಹಾಡತ್ತಾರ್ರಿಪ್ಪ. ಮದ್ಗೊಂಡ್ ಹೌದು. ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಅಂಡಜಿ 21 ಲಕ್ಷ, ಪಿಂಡಜಿ 21 ಲಕ್ಷ, ಜಲಜಿ 21 ಲಕ್ಷ, ಉದಿಬಿಜಿ 21 ಲಕ್ಷ, ಹೌದಾ 83,99,999 ಏಡುಗಳ ತಿರುಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ ಅಂದೊಳಕ ಬಂಧುಗಳೇ. ಹೌದ್ ಹೌದ್. ಡೊಳ್ಳಿನ ಪದಗಳನ್ನು ತಿಳಿದ್ರು ಕೇಳ್ರಿ, ತಿಳಿಲಿಕ್ಕಂದ್ರು ಡೊಳ್ಳಿನ ಪದ ಕೇಳ್ರಿ ಪುಣ್ಯಾತ್ಮರಿ. ಇವತ್ತಿನ ದಿವಸ ಏನ್ ಹೇಳ್ರಿ ಸರ? ಡೊಳ್ಳಿನ ಪದಗಳು ಹೊತ್ತೊಡತಕ್ಕ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕಂದ್ರೆ ಡೊಳ್ಳಿನ ಪದಗಳನ್ನ ಕೇಳ್ರಿ ಅಂತ ಹೇಳೀನಿ. ತಿಳಿದ್ರ ಕೇಳಿದ್ರ ಪಾಡ್ರಿಪ್ಪ, ತಿಳಿಲಿಕ್ಕಂದ್ರ ಸುಮ್ಮನೆ ಮಕ್ಕೊಂಡಿದ್ದೆ ಹಾಕದತ್ತ ತಪ್ಪ ತಿಳ್ಕೊಂಡಿರಿ ನೀವು. ಅದಂಗ್ರಿಪ್ಪ. ತಿಳಿಲಿಲ್ಲ ಅಂದ್ರೆ ಡೊಳ್ಳಿನ ಪದ ಯಾಕ ಕೇಳ್ಬೇಕು? ಮನ್ಯಾಗ ಹೋದ ಮಕ್ಕೊಂದ್ರ ಆತದ ನಿದ್ದೆ ಅಂತ ಹೇಳಿ ನೀವು ವಾದದಲ್ಲ. ಹೌದಾ ಹಂಗ ಅಲ್ಲ. ಹಂಗ್ರಿಪ್ಪ ಅದು ಯಾಕಂತ ಕೇಳಿದ್ರ ಒಂದು ಹಿಟ್ಟಿನ ಗಿರ್ನಿ ಐತೆ. ಹೌದ್ ಹೌದ್. ಹಿಟ್ಟಿನ ಗಿರ್ನಿಗೆ ನೀ ಬೀಸಕರೆ ಹೋಗು, ಬೀಸರ ಜೋಡಿ ಬೆನ್ನ ಹತ್ತೇರಿ ಹೋಗು. ಹೌದ್ ಹೌದ್. ಆ ಹಿಟ್ಟಿನ ಗಿರಣಿ ಒಳಗ ನೀ ಕಾಲು ಹಿಟ್ಟಿ ಅಂದ್ರ ಹಿಟ್ಟ ನಿನ್ನ ಮೈ ಮೇಲೆ ಬಿತ್ತು, ಹಿಟ್ಟಿನ ದೋಸ ನಿನ್ನ ಮನಿ ತಕ್ಕ ಬೆನ್ ಹತ್ತಿ ಬರ್ತಾದ. ಹೌದ್ ಹೌದು. ಹಂಗ ನನ್ನ ಅಪ್ಪನ ಪೌಳಿ ಬೀರದೇವ್ರ ಮುತ್ತಿನ ಪೌಳಿ ಒಳಗ ಬಂದು ಕೂತಿರಂದ್ರ ಪುಣ್ಯಾತ್ಮರೇ ಏನಾಗ್ತದ್ರಿಪ್ಪ? ನಿಮಗ ಡೊಳ್ಳಿನ ಪದ ತಿಳಿಲಿಕ್ಕಂದ್ರು ಸಹಿತ ಎದ್ದು ನಿಮ್ಮ ಮನಿ ಹೋಗುವಂತ ಸಮಯದೊಳಗ ಹೌದ್ ನನ್ನಪ್ಪ ಬೀರದೇವ್ರ ಮುತ್ತ ನಿಮ್ಮ ಮನಿ ತಕ್ಕ ಬಂದು ನಿಮ್ಮ ಬಂದ ಕಂಟಕ ಬೈಲು ಮಾಡ್ತಾನಂತ ಸವದಾಗ ಕೈ ಎತ್ತ ಹೇಳುವಂತ ಮಾತೈತಿ. ಹೌದ್ 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 ಹೌದ್. ಖರೇರಿಪ್ಪ ಮಾತ. ಅದಕ್ಕೆ ಡೊಳ್ಳಿನ ಪದ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕಂದ್ರು ಕೇಳ್ರಿ ಅಂತ ಹೇಳಿ ನಿನ್ನ. ಹೌದ್ ಹೌದ್. ಅದಕ್ಕಿರ್ಲಿ ಆತ್ಮೀಯ ಬಂಧುಗಳೇ, ಏನಾಗ್ಯದ್ರಿಪ್ಪ? ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಮಿಟಿ ಆಗಿರ್ತಕ್ಕಂಥವ್ರು ನಿರ್ಣಾಯಕರು. ಯಾರ್ರಿಪ್ಪ ಅವರು? ನಿರ್ಣಾಯಕರು ಅಂದ್ರೆ ಕೊನೆ ನಿರ್ಣಾಯಕರು ಅವರು. ಹೌದ್ ಹೌದ್. ಯಾಕಂತ ಕೇಳಿದ್ರ ಇದೇ ನಮ್ಮ ಇಂಗಳಿಗೆ ಗ್ರಾಮದ ಭೂತಾಳಿ ಸರ್. ಹೌದು. ಆ ಭೂತಾಳಿ ಸರ್ ಅವ್ರು ಬಂದು ಒಳ್ಳೆ ಇವತ್ತಿನ ದಿವಸ ಹಿಂಗೆ ನಡೆಸ್ರಿ, ಹಿಂಗೆ ನಡಿಬೇಕಂತಕ್ಕಂಥ ಮಾರ್ಗ ಹಾಕಿ ಕೊಟ್ಟಾರ, ಪಾಯ ಹಾಕಿ ಕೊಟ್ಟಾರು. ಅವ್ರು ಹೇಳಿರ್ತಕ್ಕಂಥ ಮಾರ್ಗದೊಳಗೆ ಎರಡು ಕಲಾ ಸಂಘಗಳು ನಡೀತೇವಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಬಾಳ ಮಾತಾಡಕ್ ಹೋಗಬೇಡ್ರಿ. ಶಾಟ್ ಶೂಟ್ ಅಂತ ಹೇಳ್ತಾರಲ್ಲ, ಹೌದ್ ಹೌದ್. ಅಟ್ರವಾಗಿ ಕಡದಟ್ಟಿ ಎಟ್ಟು ಕಡದೈತಿ ಅಟ್ಟ
ಮಾತಾಡೋರ ಕೈಯಾಗ ಮೈಕ್ ಕುಡಿಬೇಡದು, ಎಮ್ಮಿ ಒಯ್ದು ನೀರಾಗ ಬಿಡಬೇಡದು, ಹೆಣ್ಮಕ್ಳಿಗೆ ಒಯ್ದು ಅರಿಬಿ ಅಂಗಡಿಯಾಗ ಬಿಡಬೇಡದು ಅಂತ ಹೇಳ್ಯಾರ. ಹೌದ್ ಹೌದ್ರಿಪ್ಪ. ಯಾಕಂತ ಕೇಳಿದ್ರೆ ಇದ್ರ ಅರ್ಥ ಎಲ್ಲರಿಗೆ ಕೂರಾಗ್ತದೆ. ನಾವೇನು ಒಡದ್ ಹೇಳುದು ಬೇಡ, ಬ್ಯಾಡ್ರಿಪ್ಪ. ನೇರವಾಗಿ ವಿಷಯಗಳನ್ನು ಮಾತಾಡೋದೈತಿ. ಹೌದ್ ಹೌದು. ನಮ್ಮ ಜೊತೆಲಿ ಹಾಡುವಂತ ಮಾಡಿಗಾಳ ಕಲಾ ಸಂಘದವರು ಒಮ್ಮ ಮಾಸ್ತಾರ್ ಅವರು, ಹೌದು, ನಮ್ಮ ಭೂತಾಳ್ ಸರ್ ಹೇಳಿದ್ರು. ಅವರು ಏನ್ ಹೇಳ್ಯಾರಿಪ್ಪ? ಏನ್ ಪಾಯಿ ಹಾಕಿ ಕೊಟ್ಟಾರ ಅಂತ ಕೇಳಿದ್ರ, ಏನ್ ಹಾಕಿ ಕೊಟ್ಟಾರು? ಇವತ್ತಿನ ದಿವಸ ಪಾದ ಅಂತಕ್ಕಂಥದ್ದು ಶ್ರೇಷ್ಠ ಅದೋ, ಏನ್ ಹಸ್ತ ಅಂತಕ್ಕಂಥದ್ದು ಶ್ರೇಷ್ಠ ಅದೋ? ಹೌದ್ ಹೌದು. ಅಂದ್ರೆ ಕಾಲ್ ಅಂತಕ್ಕಂಥದ್ದು ಶ್ರೇಷ್ಠ ಅದೋ, ಹೆಣ್ ಕೈ ಅಂತಕ್ಕಂಥದ್ದು ಶ್ರೇಷ್ಠ ಅದೋ? ಹೌದು. ಇದ್ರ ಜೊತೆಗಡೆ ಊಟದಾಗ ಉಪ್ಪಿನಕಾಯಿ ಇರತ್ತೇಳಿ ತಿಳ್ಕೊಂಡು ಏನ್ ಹಾಲು ಮತದಾಗ ಸಿದ್ಧಾಂತಿ ಒಳಗೆ ಎರಡು ಪ್ರಶ್ನೆಗಳನ್ನು ಮಾಡ್ರಿ ಅಂದ ಕೂಡಲೇನೆ ನಮ್ಮ ಜೊತೆಲಿ ಹಾಡುವಂತ ಕಲಾವಿದರು ಎರಡು ಮಾತು ಕೇಳಂತೇಳಿ ನಮ್ಮ ಅಮೋಕ್ಷದ ಮುತ್ತಿನ ಮಠ ಮಂದವ್ರು ಕೇಳಿದ್ರು. ಏನ್ ಕೇಳಾರಿಪ್ಪ? ಏನು ಕೇಳಿದ್ರು ಪ್ರಶ್ನೆ? ಏನ್ ಕೇಳಾರು? ಯಾವ ತೇರ್ವಾಡ ಮಂಗರಾಯ, ಹೌದು, ತೇರ್ವಾಡ ಮಂಗರಾಯನ ಹೆಂಡತಿ ಆಗಿರ್ತಕ್ಕಂಥಕ್ಕಿ ಭಾಗೀರಥಿ, ಹೌದು, ಭಾಗೀರಥಿನ ತಂದೆಗಿರ್ತಕ್ಕಂಥ ವಿಠ್ಠಲ ಗೌಡನ, ಹೌದು, ಹೌದಲ್ಲ? ಹೌದು ಹೌದು. ವಿಠ್ಠಲ ಗೌಡನ ಬೆಡಗ ಯಾವುದು ಹೌದು ಹೌದು ಅಂತಕ್ಕಂಥ ಮಾತನ್ನ ಕೇಳ್ಯಾರ. ಕೇಳಾರಿಪ್ಪ. ಮತ್ತೆ ಇನ್ನೊಂದು ಏನು ಕೇಳಿದ್ರು ಅವರು? ಏನ್ ಕೇಳ್ಯಾರ? ಇದ್ರ ಜೊತೆನೆ ನಮ್ಮ ಹೊನ್ನ ಬೆವರಿಗೆ ಒಳಗ, ಹೌದು, ಹೊನ್ನ ಬೆವರಿಗೆ ಒಳಗ ಧರ್ಮದ ಕಟ್ಟೆ ಐತಿ. ಐತಿ. ಎಲ್ಲಾ ಸುತ್ತ ಹಳ್ಳಿಯರು ಎಲ್ಲಾ ಕೂಡಿಕೊಂಡು ಧರ್ಮದ ಕಟ್ಟಿ ಮೇಲೆ ನ್ಯಾಯ ಮಾಡ್ತಾರ. ನ್ಯಾಯವಾಗಿ ಹರಿತಾವು. ಆದ್ರ ಅರ್ಜುನಿಗೆ ದೈವಾಂಡ ಗೌಡನ ಬಳಿ ನ್ಯಾಯ ಯಾಕೆ ಹೋಯ್ತು ಅಂತ ಕೇಳ್ತಾರ ಅವರು. ಕೇಳ್ತಾರಿಪ್ಪ. ಈಗ ವಿಷಯಗಳನ್ನು ಬಿಡಿಸೋದೈತಿ. ಏನ್ ಹೇಳುದ್ರಿಪ್ಪ? ಏನ್ ವಿಷಯಗಳನ್ನು ಬಿಡಿಸೋದ ಅಂತ ಕೇಳಿದ್ರ, ಏನ್ ಹೇಳುದು? ಏನ್ ಪ್ರಥಮದೊಳಗೆ ಒಂದು ಪ್ರಶ್ನೆ ಕೇಳಿದ್ರಿ ನೋಡಿ ನೀವು. ಯಾವ್ದು? ಭಾಗೀರಥಿನ ತಂದೆಗಿರ್ತಕ್ಕಂಥ ವಿಠ್ಠಲ ಗೌಡ, ಹೌದು ಹೌದು, ವಿಠ್ಠಲ ಗೌಡನ ಬೆಡಗ ಯಾವದ ಅಂತ ಕೇಳಿದ್ರ ಹೊನ್ನ ಬನ್ನೇನವರು ಅಂತೇಳಿ ಅವನ ಬೆಡಗ ಐತಿ. ಹೊನ್ನ ಬನ್ನೇನವರು, ಹೊನ್ನ ಬನ್ನೇನವರು ಅಂತೇಳಿ ಅವನ ಬೆಡಗ ಐತಿ. ನಮಗೆ ಹಿರಿಯರ್ ಹೇಳಿಕೆ ಮಾತೈತಿ. ಇದನ್ನ ತಪ್ಪಂದ್ರೆ ಮುಂದಿನ ಸಂಧಿ ಹೇಳಬೇಕು ನೀವು. ಹೌದು ಹೌದು, ಹೌದಿಲ್ಲ? ಹೌದು. ಸುಮ್ಮ ಕೆಸರಾಗ ಕಲ್ಲಿಟ್ಟು ದಾಟು ಯಾವಾರಿಲ್ಲ. ಬ್ಯಾಡ್ರಿಪ್ಪ. ಅವನ ಬೆಡಗ ಯಾವ್ದ ಅಂತ ಕೇಳಿದ್ರೆ ಹೊನ್ನ ಬನ್ನೇನವ್ರ ಬೆಡಗ ಐತಿ ಅಂತಕ್ಕಂಥ ನಮಗ ತಿಳಿದಿರ್ತಕ್ಕಂಥ ಮಾತ, ಹಿರಿಯರ್ ಹೇಳಿಕೆ ಮಾತ. ಹೌದು. ಮತ್ತೆ ಇದ್ರ ಜೊತೆಲಿ ಏನಂದ್ರು ಅವರು? ಏನ್ ಕೇಳಾರಿಪ್ಪ? ಆಟಪಾಡಿ ಅಂತಕ್ಕಂಥ ಊರೈತಿ. ಊರೈತಿ. ಆಟಪಾಡಿ ಅಂತಕ್ಕಂಥ ಊರೈತಿ. ಆ ಸದ್ಯಕ್ಕೆ ಊರು ಎಲ್ಲಿ ಐತಿ ಅಂತಕ್ಕಂಥ ಮಾತನ್ನ ಏನು ಕೇಳಿರಲ್ಲ. ಹೌದು ಹೌದು. ಈ ಸದ್ಯಕ್ಕೆ ನಮ್ಮ ಮಹಾರಾಷ್ಟ್ರ ಒಳಗೆ ಜತ್ತ ತಾಲೂಕಿನೊಳಗೆ ಆಟಪಾಡಿ ಅಂತಕ್ಕಂಥ ಊರೈತಿ. ಹೌದು ಹೌದು. ಸಾಂಗ್ಲಿ ಜಿಲ್ಲಾದಾಗ ಐತಿ. ಸಾಂಗ್ಲಿ ಜಿಲ್ಲಾ. ಸಾಂಗ್ಲಿ ಜಿಲ್ಲಾದಾಗ ಆಟಪಾಡಿ ಅಂತಕ್ಕಂಥ ತಾಲೂಕುನೇ ಐತಿ. ಅದು ಆಟಪಾಡಿ ಅಂತಕ್ಕಂಥ ನಮ್ಮ ಮಹಾರಾಷ್ಟ್ರದಾಗ ಐತಿ. ಐತ್ರಿಪ್ಪ. ಇದನ್ನ ಬಿಟ್ಟು ಏನಾರ ಇತ್ತಪ್ಪ ಅಂತಂದ್ರೆ ನೀವು ಹೇಳ್ಬೋದು, ಅದಕ್ಕೆ ನಮ್ಮದು ತಕರಾರಿ ಇಲ್ಲ. ಇಲ್ಲ ಇಲ್ಲ. ಹೌದಿಲ್ಲ? ಹೌದು. ಇದನ್ನ ಜೊತೆಗೆ ಏನು ಮತ್ತು ಎರಡನೇ ಮಾತು ಕೇಳಿದ್ರು ಅವರು. ಏನ್ ಕೇಳಾರಿಪ್ಪ? ಬೆವರಿಗೆ ಧರ್ಮದ ಕಟ್ಟಿ ಮೇಲ ಎಲ್ಲ ನ್ಯಾಯ ಆಗತ್ತಾವ. ಹೌದು. ಹೌದಿಲ್ಲ? ಬೆವರಿಗೆ ಧರ್ಮದ ಕಟ್ಟಿ ಮೇಲೆ ನ್ಯಾಯ ಆಗತ್ತವ. ಅರ್ಜುನಿಗೆ ದೈಗೊಂಡ ಗೌಡನ ಮೇಲೆ ನ್ಯಾಯ ಯಾಕೆ ಹೋಯ್ತು ಅಂತ ಕೇಳ್ತಾರ ಅವ್ರು. ಹೌದು ಹೌದು. ಇದ್ರ ಜೊತೆ ಏನ್ ಮಾತಾಡಿದ್ರು ಅವರು? ಏನ್ ಹೇಳಾರಿಪ್ಪ? ಮಲಕರಿಸಿದ ತೆಪ್ಪಿಗೆಯನ್ನು ಒಗದ. ಹೌದು. ಮಲಕರಿಸಿದ ತೆಪ್ಪಿಗೆಯನ್ನು ಹಾರಿಸದ. ಆ ತೆಪ್ಪಿಗೆ ಬಂದು ಎಲ್ಲಿ ಬಿತ್ತು? ಎಲ್ಲಿ ಬಿತ್ರಿಪ್ಪ? ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿತ್ತು ಅಂತ ಹೇಳ್ತಾರ ಅವರು. ಹೌದು ಹೌದು. ಸರ್ ನಿಮಗೊಂದು ಮಾತು ಹೇಳ್ತೀನಿ ನಾ. ಏನ್ ಹೇಳಿರಿಪ್ಪ ಸರ್ ಅವರಿಗೆ? ಮಲಕರಿಸಿದ ಮುದ್ದೆ ಟೆಪ್ಪಿಗೆ ಹಾರಿಸಿಲ್ಲ. ಹೌದು ಹೌದು. ಮಲಕರಿಸಿದ ಮುದ್ದೆ ಟೆಪ್ಪಿಗೆ ಹಾರಿಸಿಲ್ಲ. ಅಲ್ಲಿ ಟೆಪ್ಪಿಗೆ ಯಾರು ಹಾರಿಸ್ಯಾರ ಅಂತ ಕೇಳಿದ್ರೆ ಸೋಮಣ್ಣ ಮುದ್ದೆ ಟೆಪ್ಪಿಗೆ ಹಾರಿಸ್ಯಾನ. ಹೌದು ಹೌದು. ನಮ್ಮದು ಹೊಲದ ಉತ್ತಾರಿ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಮಾತಾಡ್ರಿ. ಹೌದು ಹೌದು. ಬರ್ತಿತ್ತಪ್ಪ ಅಂತಂದ್ರೆ ಮಾತಾಡ್ರಿ. ಹೌದು. ಸುಮ್ಮನೆ ಏನಾರು ಮಲಕರಿಸಿದ ಮುದ್ದೆ ಟೆಪ್ಪಿಗೆ ಹಾರಿಸ್ಯಾನ ಅಂದ್ರೆ ಅದು ಅಲ್ಲ. ಹೌದು. ಯಾರು ಟೆಪ್ಪಿಗೆ ಹಾರಿಸ್ಯಾರ ಅಂತ ಕೇಳಿದ್ರೆ ಸೋಮಣ್ಣ ಮುದ್ದೆ ಟೆಪ್ಪಿಗೆ ಹಾರಿಸ್ಯಾನ ಅಲ್ಲಿ. ಹೌದು. ಸೋಮಣ್ಣ ಮುದ್ದೆ ಟೆಪ್ಪಿ ಹಾರಿಸೋದ್ಕೊಳ್ಳಿ ಅದು ಗಣಿಮೆನೆ ತಿರುಗಿ ಎಲ್ಲಿ ಯಾವುದು ಸಿದ್ದನ ತಲೆ ಮೇಲೆ ಬಂದು ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿತ್ತು. ಹೌದು ಹೌದು. ಬಿಳ್ಯಾಣ ಸಿದ್ದನ ತೊಡಿ ಮೇಲೆ ಬಿದ್ದ ಕಾರಣಕ್ಕಲ್ಲಿ ಯಾಕೆ ಅರ್ಜುನಿಗೆ ದೈವನ ಮೇಲೆ ನ್ಯಾಯ ಹೋಯ್ತು ಅಂತ ಕೇಳಿದ್ರ ಯಾಕೆ ಹೋಯ್ತ್ರಿಪ್ಪ? ಹೌದು ಸಿದ್ಧ ಅರ್ಜುನಿಗೆ ದೈಗೊಂಡ ಗೌಡನ ಹಳೆಗಿದ್ದಲ್ಲಿ ನನ್ನಂತೆ ನ್ಯಾಯ ಆತದ ನನ್ನ ಮಾವ ಮಾಡ್ತಾನಂತೇಳಿ ಅಲ್ಲಿ ನ್ಯಾಯ ಹೋಗ್ಯದ ಪುಣ್ಯ ಆತವಾರಿ. ಹೌದು ಹೌದು.
ಇದು ಹಿರಿಯರ್ ಹೇಳಿಕೆ ಪ್ರಕಾರ ನನಗಿಟ್ಟು ತಿಳಿದಾಗ ಹೌದು ಯಾಕ ನಿಮ್ಮಟ್ಟ ಶಾಣೆ ನಾವೇನಲ್ಲ. ಹೌದೌದು ನೀವೇ ಹೇಳಿದ್ರ ಮಾತ ಹೇಳಲ್ರಿಪ್ಪ. ಕುರುವಟ್ಟ ಗ್ರಾಮದಿಂದ ಮಗಳ ರೇಖಾ ಬಂದಾಳ. ಹೌದು ಆ ಮಗನ ಮಾಸ್ತರ್ ಬಂದ ಅಂದ್ರ ಅವನು ನನ್ನ ಮಗನೇ ಅಂತ ಹೇಳ್ಯಾರ ಅವ್ರು. ಯಾಕ್ರಿ ಹೇಳಲ್ರಿಪ್ಪ. ಹೇಳ್ಯಾರ ಅಂದ ಬಳಿಕ ಇವತ್ತಿನ ದಿವಸ ಹೌದು ಏನೇ ಮಗ ತಪ್ಪು ಮಾತಾಡಿದ್ರು ಸಹಿತ ಮಗನ ಇಲ್ಲಿ ತಪ್ಪು ಮಾತಾಡಿದಿ ಅಂತೇಳಿ ಹಾದಿಗೆ ತರೋ ಕೆಲಸ ನಿಮ್ಮದೈತೆ. ನಿಂದಲೇಪ ಕೆಲಸ. ನಿಮ್ಮದು ಹಾದಿಗೆ ತರೋ ಕೆಲಸ ನಿಮ್ಮದ. ಮಗನಿಗೆ ತಿಳಿಸಿ ತಿದ್ದಿ ಬುದ್ಧಿ ಹೇಳೋ ಕೆಲಸ ನಿಮ್ಮದಾದ. ಹೌದು ಹೌದು ಮತ್ತ ಮಗನೇ ತಪ್ಪು ಮಾಡ್ಲಿಕ್ಕಂದ್ರ ಬರ ಕಾಕ ಅಪ್ಪನೇ ತಪ್ಪು ಮಾಡಿದ್ರ ಮಗ ಬಂದು ನಿನಗೆ ಹೇಳೋ ಬುದ್ಧಿ ತಾಕತ್ ಇಲ್ಲ. ಇಲ್ರಿಪ್ಪ. ಯಾಕ್ರಿ ಹೌದು ಹೌದು ನೀವೇ ನಮಗ ಬುದ್ಧಿ ಹೇಳ್ಬೇಕು. ಹೌದು ಮತ್ತ ನಾವು ನಿಮಗ ಬುದ್ಧಿ ಹೇಳೋ ಕೆಲಸ ಆಗಿರಬಾರದು. ಹೌದು ಅದಕ್ಕಿರ್ಲಿ ಪುಣ್ಯಾತ್ಮರೇ ಏನ್ ಆ ಒಳ್ಳೆ ರೀತಿಯಿಂದ ಇವತ್ತಿನ ದಿವಸ ಇದ್ರ ಜೊತೆ ಏನ್ ಹೇಳಿದ್ರು, ಏನ್ ಹೇಳ್ರಿಪ್ಪ. ಏನ ಪಾದ ಶ್ರೇಷ್ಠ ಏನ ಕೈ ಶ್ರೇಷ್ಠ ಅಂತಕ್ಕಂಥದ್ದು ಅಂದ್ರ ಹಸ್ತ ಶ್ರೇಷ್ಠ ಪಾದ ಶ್ರೇಷ್ಠ ಅಂತಕ್ಕಂಥ ವಿಷಯ ಹೇಳ್ಯಾರ. ಹೌದು ಆ ಎಲ್ಲರಿಗೆ ಮನ ಮುಟ್ಟುವಂಗ ನಮ್ಮ ಜೊತೆಲಿ ಹಾಡುವಂತ ಕಲಾವಿದರು ಹೌದು ಏನ್ ಹೇಳಿದ್ರು ಮಾತಾ ಏನ್ ಹೇಳ್ರಿಪ್ಪ. ಆ ವಿಷಯ ಹೊಲ ಹಿಡದಾರ. ಹೌದು ಹೊಲ ಹಂಚಾರ, ಹಂಚಿ ಹೊಲ ಹಿಡಿದ್ರ ಅವರು. ಹೌದು ಹೌದು ಏನ್ ಹೊಲ ಹಿಡ್ದಾರಪ್ಪ ಅಂತ ಕೇಳಿದ್ರೆ ಪಾದ ಅಂತಕ್ಕಂಥದ್ದು ನಮಗ ಇರ್ಲಿ ಅಂತ ಹೇಳ್ಯಾರ. ಹೌದು ಹೌದು ಮಗನಿಗೆ ಏನ್ ಬಿಟ್ಟಾರ? ಏನ್ ಬಿಟ್ಟಾರ್ರಿಪ್ಪ. ಕೈ ಅಂತಕ್ಕಂಥ ಮಗನಿಗೆ ಬಿಟ್ಟಾರ. ಹೌದು ಹೌದು ಕೈ ಅಂತಕ್ಕಂಥ ಮಗನಿಗೆ ಬಿಟ್ಟು ಪಾದ ಅಂತಕ್ಕಂಥ ಕಾಲ ಅಂತಕ್ಕಂಥ ಹಿಡಿದ್ರ ಕರೆ ಹೊಲಗೆ ಏನ್ ಬಿತ್ತಿ ಬೆಳಿ ತೆಗಿಬೇಕನ್ನೋದು ಆಗಲಿಲ್ಲ. ಬರೀ ಹಿಡಿದು ಬಿಟ್ಟಾರ್ರಿಪ್ಪ ಅವರು. ಬರೀ ಹಿಡಿದು ಬಿಟ್ಟಿರಿ. ಏನು ಬಿತ್ತಬೇಕು ಬಿತ್ತಿ ಬೆಳಿ ಏನು ತಕ್ಕೋಬೇಕನ್ನೋದು ನಿಮ್ಮ ಕೈಲಿ ಹೊಲದ ಸಂದಿನಾಗ ಆಗಿಲಿಲ್ಲ. ಇನ್ನು ಮುಂದೆ ನೋಡ್ರಿಪ್ಪ ಅವರು. ಮುಂದಿನ ಸಂದಿಗೆ ಏನು ಬಿತ್ತಿ ಬಿತ್ತು, ಏನು ಬೆಳಿತಿ ಬೆಳಿ. ಈ ವರ್ಷ ಮಳೆಗಾಲ ಅಂತ ಭಾರಿ ಆಗ್ಯಾದ. ಆಗ್ಯಾದ ಹೌದಲ್ಲ? ಹೌದು ಆ ಕೈ ನಮಗೆ ಬಿಟ್ಟಿರಪ್ಪ ಅಂತಂದ್ರ ಹೌದು ಹೌದು ಕೈದಿಂದ ಅನೇಕ ಪಾವಡುಗಳಾಗ್ಯಾವ. ಆಗ್ಯಾವ. ಕೈದಿಂದ ಧಾನ ಯಾವ ನೆವಡ್ಯಾನ ಅವನು ಬರೀ ಧರ್ಮ ಉಳಿದೈತಿ. ಹೌದಾ ಕೈಯ ಮೊದಲು ಬೇಕಾಗತ್ತೈತಿ. ಕೈ ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ. ಹೌದು ಹೌದು ಯಾಕಂತ ಕೇಳಿದ್ರೆ ಇವಾಗಿನಾದ ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳದಾರ. ಯಾರ್ಯಾರಿಪ್ಪ ಅವರು? ಮಾಯದ ಮಗ ಮಾಧುಲಿಂಗ, ತೇರವಾಡ ಮಗರೈ, ಕರಣಿ ಮಲಕಾರ ಸಿದ್ಧ. ಹೌದು ಹೌದು ಹೌದಿಲ್ಲ? ಹೌದು ಕರಣಿ ಮಲಕಾರ ಸಿದ್ಧ 3 ಮಂದಿ ಪುಣ್ಯದ ಮಕ್ಕಳದಾರ. ಮಾಯದ ಮಾಧುಲಿಂಗಿಗೆ ತಾಯಿ ಪದಮ ಮತ್ತೆ ಹೇಳ್ಯಾಳ. ಏನ್ ಹೇಳ್ರಿಪ್ಪ. ಮಗ ಮಾಧುಲಿಂಗ, ನಿನ್ನ ಹಿಂದೆ ಬೆನ್ನ ಬುಜ್ಜಬೇಕು, ನಿನ್ನ ಹಿಂದೆ ಅಣತಮರ್ಬೇಕು, ನಿನ್ನ ತಂದಿ ಪೈಲಿ ಹೋಗಿ ಪಡ್ಕೊಂಡು ಬಾ ಅಂದ ಕಾಲಕ್ಕ ಹೌದು ಮಾಧುಲಿಂಗ ಹೋಗಿ ತಾಯಿ ಕಟ್ಟಿದ ಬುತ್ತಿಯನ್ನು ದಿನ ಪ್ರತಿ ಅಮೋಕ್ಷದ ಮುತ್ಯಾಗ ಕುಡಿತಿದ್ದ. ಕೊಟ್ಟಕ್ಕೆ ಹೋಗ್ಯದ. ಗುಡ್ಡಕ್ಕೆ ಹೋಗ್ತಿದ್ದ. ಹೋದ ಸಮಯದೊಳಗೆ ಮಾಧುಲಿಂಗ ಬುತ್ತಿ ಕೊಟ್ಟು ದೂರ ಕೊಟ್ಟು ಅವಾಗ ಅಮೋಕ್ಷದ ಮುತ್ತಿ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ. ಬಾರೋ ಮಾಧುಲಿಂಗ ಊಟ ಮಾಡೋಣ ಅಂತ ಹೇಳ್ದ. ಹೌದು ಅವಾಗ ಏನ್ ಹೇಳ್ದ ಮಾಧುಲಿಂಗ? ಏನ್ ಹೇಳ್ರಿಪ್ಪ. ಹಠ ಹಿಡಿದು ಕೊಟ್ಟ ನನ್ನ ಹಿಂದೆ ಬೆನ್ನ ಬುಜ್ಜಬೇಕು, ನನ್ನ ಹಿಂದೆ ಅಣತಂಬರ್ಬೇಕಂತ ಹಠ ಹಿಡದ. ಹೌದು ಅವಾಗ ಅಮೋಕ್ಷದ ಮುತ್ತಿ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ. ಇಲ್ಲೋ ಮಾಧುಲಿಂಗ, ನಿನಗೆ ಬೆನ್ನ ಬುಜ್ಜ ಕೊಡ್ತಾ, ನಿನಗೆ ಕರೆ ನಿನ್ನ ಹಿಂದೆ ಅಣತಂಬರ್ ಕೊಡ್ತಾ ಕರೆ ಹುಟ್ಟುತ್ತಾರೆ ಅಂತವ್ರು ನಿನಗ ಖೂನ್ ಆಗುದಿಲ್ಲ ಅಂತ ಹೇಳಿದ್ರು. ಆಗಾಯತ್ರಿಪ್ಪ. ಅವಾಗ ಮಾಧುಲಿಂಗ ಹೇಳ್ತಾನ. ಏನತ್ತಾನ. ಯಪ್ಪ ತಂದೆ, ಹೌದು ಇವತ್ತೆ ಹುಟ್ಟಿ ನಾಳೆಗೆ ನನಗೆ ಬ್ಯಾರೆ ಹಾಕಲಿ. ಹೌದು ನನ್ನ ಹಿಂದೆ ನನ್ನ ತಮ್ಮದ ಇರ್ಬೇಕಂತ ಹಠ ಹಿಡಬೇಕಾದಕ್ಕ ಹೌದು ಹೌದು ಅಮೋಘ ಸಿದ್ಧ ಮುತ್ಯ ಕಾರ್ಯಕ್ಕೆ ಬಂಡರ ಕೈದಿಂದ ಮಾಧುಲಿಂಗ ಮುತ್ಯಾಗ ಕೊಟ್ಟರ ಪುಣ್ಯಾತ್ಮರಿಯಲ್ಲಿ. ಹೌದು ಹೌದು ಹಸ್ತದಿಂದ ಕೊಟ್ಟಾರ. ಅದರಿಂದ 4 ಮಂದಿ. ಅದರದಿಂದ 4 ಮಂದಿ ಅವತಾರ ಅವಧಿಸಿದ ದೇವರ ಬೇಡಸಿದ ಆಚರಣ ಸೊಮತ್ತೆ ಕಡಿವಟ್ಟು ಕಣ್ಣು ಮತ್ತೆ ಹುಟ್ಟಿ ಬಂದ್ರು. ನಿಂಬಿ ವರದಿಂದ ರೆಬಕಾದಿ ಹುಟ್ಟಿ ಬಂದ ಪುಣ್ಯಾತ್ಮರೇ. ಇದು ಕೈದಿಂದ ದಾನದಿಂದ ನೀಡುವುದರಿಂದ. ಹೌದು ಹಿಂಗ ನಮ್ಮ ಕೈ ಅಂತಕ್ಕಂಥದ್ದು ಶ್ರೇಷ್ಠ ಐತಿ. ಇಂಥ ಕೈ ಅಂತಕ್ಕಂಥದ್ದು ನಮ್ಮಲ್ಲಿ ಧರ್ಮ ಉಳಿಸೈತಿ. ಮುಂದಿನ ಸಂದಿನೊಳಗೆ ನಿಮ್ಮ ಕಾಲ ಅಂತಕ್ಕಂಥ ಎಲ್ಲಿ ಶ್ರೇಷ್ಠ ಆಗ್ಯದ, ಕಾಲಿನಿಂದ ಏನ ಪವಾಡ ಆಗ್ಯದ, ಯಾರಿಗೆ ಉದ್ಧಾರ ಮಾಡ್ಯಾರ, ನಿಮ್ಮ ಕಾಲ ಯಾರಿಗೆ ಉದ್ಧಾರ ಮಾಡ್ಯದ, ಎಲ್ಲಿ ಕೋನ ಉಳಿಸ್ಯದ ಅಂತಕ್ಕಂಥದ್ದು ಕಾಕ ಹೇಳ್ತಾರಿಪ್ಪ. ಹೌದಿಲ್ಲ? ಹೌದು ಅವ್ರು ಹಂಗ 2 ಪ್ರಶ್ನೆ ಕೇಳ್ಯಾರ ನೋಡು. ಹೌದು ಹಂಗ ಕುರುಗೋಟ ಮಾಸ್ತರ್ ನೀನು ಬಿಡ್ಬೇಡ ಮಾಡಿ ಹೇಳಿದವ್ರಿಗೆ ನೀನು ಕೇಳ್ತೀರಿ. ಎಲ್ಲಾರು ಕೂಡಿ ಹೊಡೆದ್ರೆ ಕೇಳ್ತಾರ ಪುಣ್ಯಾತ್ಮರಿ ಅವ್ರಿಗೆ. ತಾಳಿ ಅಂತ ಹೇಳ್ರಿಪ್ಪ. ಇಲ್ಲಿ ಆ ತಾಳಿ ಅಂತ ತಿಳಿಯಂಗಿಲ್ಲ. ಮತ್ತೇನ್ ಹೇಳ್ಬೇಕು? ಇಲ್ಲಿ ಚಪ್ಪಾಳೆ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಹೌದು ಹೌದು ಏನ್ ಕೇಳಿದ್ರು ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ. ಜಗದ್ಗುರು ರೇವಣ ಸಿದ್ಧ ಮುತ್ಯ. ಹೌದು ಹೌದು ರೇವಣ ಸಿದ್ಧ ಮುತ್ಯ ಹಬ್ಬ ಹಾಕುವಂತ ಸಮಯದೊಳಗೆ ವಾದ್ಯಗಳು ನುಡಿಸ್ಯಾರಿಪ್ಪ. ಹೌದಿಲ್ಲ? ಹೌದು ಆ ವಾದ್ಯಗಳು ನುಡಿಸಬೇಕಾದ್ರೆ ಆ ವಾದ್ಯಗಳು ಎಲ್ಲಿದಿಂದ ತಗೊಂಡು ಬಂದಾರ? ಹೌದು
ರೇವಣ ಸಿದ್ಧ ಮುತ್ತಿನ ಹಬ್ಬದೊಳಗ ಹೌದು ವಾದ್ಯಗಳು ನುಡಿಸ್ಯಾರ. ಆ ವಾದ್ಯಗಳು ಎಲ್ಲಿದಿಂದ ತಗೊಂಡು ಬಂದಾರ? ಹೌದು ಹೌದು ಇದು ಒಂದನೇ ಪ್ರಶ್ನೆ. ಹೌದು ಇನ್ನು ಎರಡನೇ ಪ್ರಶ್ನೆ ಯಾವ್ದಂತ ಕೇಳಿದ್ರ, ಯಾವ್ರಿಪ್ಪ? ಜಗ್ಗಿನ ಬುಳ್ಳಪ್ಪಗ ಜಗ್ ಐತಿ. ಜಗ್ ಐತಿ. ಆ ಜಗ್ಗಿಗೆ ಸಿಂಹದ ಮುಖ ಐತಿ. ಐತಲ್ರಿಪ್ಪ. ಹಂಗ ಮಾಳಿಂಗರೇ ಮುದ್ದೆಗೆ ಜಗ್ಗ ಕೊಟ್ಟಾರ. ಹೌದು ಹೌದು ಜಗ್ಗ ಎದ್ದಿಂದ ಮಾಳಿಂಗರೇ ಮುದ್ದೆಗೆ ಜಗ್ಗ ಬತ್ತು. ಹೌದು ಹೌದು ಯಾಕೆ ಜಗ್ಗ ಕೊಟ್ಟರು? ಆ ಜಗ್ಗಿನ ಹೆಸರು ಏನದ? ಹೌದು ಹೌದು ಮಾಳಿಂಗರ ಮುದ್ದೆಗೆ ಜಗ್ಗಿನ ಯಾಕೆ ಕುಡಿಬೇಕಾಯ್ತು ಹೌದು ಹೌದು ಅಂತಕ್ಕಂತ ಈ ಎರಡು ಪ್ರಶ್ನೆಗಳಾದ. ಮುಂದಿನ ಸಂಧಿಗೆ ಬರ್ತಿತ್ತಂದ್ರೆ ಕರೆಕ್ಟ್ 4 ಮಂದಿ ಟಾಳಿ ಹೊಡೆಯುವಂಗ ಹೇಳು. ಹೌದು ಬರ್ಲಿಕ್ಕಪ್ಪ ಅಂತಂದ್ರೆ ನನಗೆ ಮುಂದಿನ ಸಂಧಿಗೆ ಬಂದು ನನಗೆ ಕೇಳು. ಹೌದು ಅದಕ್ಕೆ ಬಹಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಪುಣ್ಯಾತ್ಮರೇ ಹೌದು ಹೌದು ಬಹಳ ಮಾತಾಡೋರು ಈಗ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲವನ್ನು ಹಾಡಿ ಹಾಡಿ ನಮ್ಮ ಜೊತೆಲಿ ಹಾಡುವಂತ ಕಲಾವಿದರು ಪಾಳಕೊಂಡು ಮುಂದಿನ ಸಂದರ್ಭ ಹೆಂಗ ಮಾತಾಡ್ತಾರ ಮಾತಾಡಿ. ಹೌದು ಅವ್ರು ಮಾತಾಡೋ ಪ್ರಕಾರ ನಾವು ಮಾತಾಡ್ಕೊತ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲವನ್ನು ಹಾಡಿ ಹಾಡಿ ಸತ್ಯ ಎಂಬು ಮಾತ ಹಿಡಿಯೋ ತಮ್ಮ ಗಟ್ಟಿ, ಸುಳ್ಳು ಎಂಬು ಮಾತ ಒಗೆಯೋ ತಮ್ಮ ಕಟ್ಟಿ ಕಟ್ಟಿ ಸತ್ಯ ಮಾತಿಗೆ ಸದಾ ನುಡಿತದ ಕೈಲಾಸೊಳಗಿನ ಗಂಟೆ. ಹೌದು ಹೌದು ಬಹಳ ಮಾತಾಡಬೇಡ, ಚಾಲನ ಹಾಡಿ ಸಾಕಿದ್ರೆ ಪಾಳೆ ಕೊಡ್ರಿ. ಹೌದು ಹೌದು